ಎಲ್ಲರಿಗೂ ಕೂಡ ಶುಭವಾಗಲಿ. ಈ ಎಕ್ಸಾಮ್ ಸಮಯದಲ್ಲಿ ಈ ಧ್ಯಾನ ಅನ್ನೋದು ಉಪಯೋಗಕ್ಕೆ ಬರುತ್ತೆ ಸರ್ ಅಂತ ನೀವು ಕೇಳ್ತಾ ಇದ್ದೀರಾ. ಈ ಧ್ಯಾನ ಅಂತಂದರೆ ಧ್ಯಾನಂ ಸರ್ವಸಾಧನಂ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಸುಮ್ಮನೆ ಕೂಡ ಯಾರು ಈ ಮಾತನ್ನ ಹೇಳೋದಿಲ್ಲ. ಓಕೆ, ಎಕ್ಸಾಮ್ ಸಮಯದಲ್ಲಿ ಧ್ಯಾನ ಮಾಡಲಿಕ್ಕೆ ಟೈಮ್ ಎಲ್ಲಿರುತ್ತೆ ಸರ್? ಧ್ಯಾನ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಸರ್, ಯಾವ ಟೈಮ್ನಲ್ಲಿ ಮಾಡಬೇಕು ಸರ್? ಈ ಥರ ಕ್ವಶನ್ಸು ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಓಕೆ, ಧ್ಯಾನ ಅನ್ನೋದು ಏನು ಗೊತ್ತಾ, ಜಸ್ಟ್ ಲೈಕ್ ಒಂದು ಕಾನ್ಸಂಟ್ರೇಷನ್, ಒಂದು ಏಕಾಗ್ರ ಚಿತ್ತ ಮನಸ್ಸು. ಒಂದ್ಸಲಿ ನಾವು ಸಂಪೂರ್ಣವಾಗಿ ಏಕಾಗ್ರ ಚಿತ್ತರಾಗಿ ನೀವೇ ಯೋಚನೆ ಮಾಡಿ ನೋಡ್ರಿ. ನೀವು ಎಷ್ಟು ಜನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ, ಎಷ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಿಗೆ ನೀವು ಯಾವ ಥರ ಮೋಸ ಮಾಡ್ತಾ ಇದ್ದೀರಾ? ಓಕೆ, ತಪ್ಪು ಮಾಡಿ ಕೂಡ ತಪ್ಪು ಮಾಡಿಲ್ಲ ಅಂತ ವಾದಿಸ್ತಾ ಇದ್ದೀರಾ. ಹಾಗೆ ಓದಿಲ್ಲ ಅಂದರೂ ಕೂಡ ಓದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಸೊ ಓಕೆ, ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಫಸ್ಟು ನಮ್ಮ ತಪ್ಪುಗಳನ್ನ ನಾವು ಒಪ್ಕೊಂಬಿಡ್ಬೇಕು. ಯಾಕೆ ಒಪ್ಕೋಬೇಕು ಇದನ್ನು ಕೂಡ ಹೇಳ್ತೀನಿ. ಸೊ ನೆಗೆಟಿವ್ ವೈಬ್ಸ್ ಒಂದು ಸಲ ನಮ್ಮೊಳಗಿಂದ ಚಾಲನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಆ ರಿಲೇಟೆಡ್ ಆನ್ಸರ್ ಹುಡುಕ್ಲಿಕ್ಕೆ ಅದು ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿ ನಿಮ್ಮ ಟೈಮ್ನ ಅದು ವೇಸ್ಟ್ ಮಾಡ್ತಾ ಇರುತ್ತೆ. ಒಂದು ಸಲ ನೀವು ಸತ್ಯನ ಒಪ್ಕೊಂಬಿಟ್ರಿ ಅಂತಂದರೆ ನಿಮ್ಮ ಮನಸ್ಸು ಅನ್ನೋದು ಕೂಡ ಶಾಂತ ಆಗ್ತಾ ಇರುತ್ತೆ. ಓಕೆ, ಯಾವಾಗ ಮನಸ್ಸು ಅನ್ನೋದು ಶಾಂತ ಆಗುತ್ತೋ ಖಂಡಿತವಾಗ್ಲೂ ನಾವು ಏನೇ ಒಂದು ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ ಅನ್ನೋ ಸಮಯದಲ್ಲಿ ಒಂದು ಮನಸ್ಸನ್ನೋದು ಏಕಾಗ್ರತೆಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಓಕೆ, ಹಾಗೆ ಎಕ್ಸಾಮ್ ಸಮಯದಲ್ಲಿ ತುಂಬ ಜನ ಏನಪ್ಪ ಅಂತಂದರೆ, ಎಲ್ಲ ಓದಿರ್ತೀನಿ ಸರ್, ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣವೇ ಮರ್ತೇ ಹೋಗ್ಬಿಡುತ್ತೆ, ತುಂಬ ಹೆದರಿಕೆ ಆಗಿಬಿಡುತ್ತೆ ಸರ್, ಇಲ್ಲ ಮರ್ತೇ ಹೋಗ್ಬಿಡುತ್ತೆ ಸರ್, ಇದು ಯಾಕೆ ಸರ್ ಹಿಂಗಾಗುತ್ತೆ? ಈ ಥರ ಸುಮಾರು ಜನ ಹುಡುಗಿಯರು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರ್ತಾರೆ. ಹಾಗೆ ಇನ್ನೂ ಕೆಲವರು ಬುಕ್ಕನ್ನ ಮುಂದೆ ಇಟ್ಕೊಂಡಿರ್ತಾರೆ. ಫಸ್ಟ್ ಕೇಳೋ ಕ್ವಶನ್, ಸರ್ ಓದಿದ್ದು ಹೆಂಗೆ ಜ್ಞಾಪಕ ಇಟ್ಕೋಬೇಕು, ಎಲ್ಲ ಮರ್ತೋಗುತ್ತೆ. ಈ ಥರ ಡೈರೆಕ್ಟ್ ಕ್ವಶನ್ಸ್ನ ಅವರು ಕೂಡ ಕೇಳ್ತಾ ಇರ್ತಾರೆ. ಸೊ ಓಕೆ, ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮೈಂಡ್ನೊಳಗೆ ಏನು ವಿಚಾರಗಳು ಬರ್ತವೋ ಅದೇ ನಡೀತಾ ಇರುತ್ತೆ. ನಾವು ಏನು ಅಂದ್ಕೊಳ್ತೀವೋ ಅದೇ ಆಗ್ತಾ ಇದೆ, ಅದು ಬಿಟ್ಟು ಬೇರೆ ಆಗ್ತಾ ಇರೋದಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಮನಸ್ಸಿನ ತರಂಗಗಳನ್ನು ನಾವು ಚೇಂಜ್ ಮಾಡಬೇಕಾಗಿರುತ್ತೆ. ಸೊ ಓಕೆ, ಯಾವಾಗ ನಾನು ಓದಿದ್ದೀನಿ, ಬರೆದಿದ್ದೀನಿ, ಎಲ್ಲದೂ ಓಕೆ ಅಂತಂದಮೇಲೆ ಅದನ್ನು ಫಸ್ಟು ಪಾಸಿಟಿವ್ ವೈಬ್ಸಿಂದ ನಾವೇನು ಮಾಡಬೇಕಾಗಿರುತ್ತೆ, ಐ ಕ್ಯಾನ್ ಡೂ ಇಟ್, ನಾನು ಮಾಡೇ ಮಾಡ್ತೀನಿ, ನಾನು ಬರೆದೇ ಬರೀತೀನಿ ಅನ್ನೋ ಕಾನ್ಫಿಡೆಂಟ್ ಏನಿದೆ ಅಲ್ಲ, ಅದು ಯಾವ ಕಾರಣಕ್ಕೂ ಕೂಡ ನಾವು ಓದಿದ್ದನ್ನು ಮರಿಲಿಲ್ದ ಹಾಗೆ ನೋಡ್ಕೊಳ್ತಾ ಇರುತ್ತೆ. ಫಸ್ಟು ನಮ್ಮಲ್ಲಿ ಹುಟ್ಟೋ ಅಂಥ ಥಾಟ್ಸು ಏನಿರುತ್ತೋ ಅದೇ ರೀತಿಯೇ ನಮ್ಮ ಲೈಫು ಕೂಡ, ನಮ್ಮ ಜರ್ನಿನೂ ಕೂಡ, ನಮ್ಮ ದಿನಚರಿನೂ ಕೂಡ. ಸೊ ಓಕೆ, ಫಸ್ಟು ವೈಬ್ರೇಷನ್ ಬಿಡೋದನ್ನು ನಾವು ಚೇಂಜ್ ಮಾಡ್ತಾ ಹೋಗಬೇಕು. ನನ್ನ ಕೈಯಲ್ಲಿ ಈಗ ಸಪೋಸ್ ನಾನೇನೋ ಒಂದು ಓದ್ತಾ ಇದ್ದೀನಪ್ಪ ಅಂತಂದರೂ ಕೂಡ ಒಂದ್ಸಲಿ ನನಗೆ ಓದಿದರೆ ನನಗೆ ಈಸಿಲಿ ಎಲ್ಲದೂ ಕೂಡ ಅರ್ಥ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ನಾವು ಮಾಡ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಓದಿದ್ದು ಎಲ್ಲದೂ ಕೂಡ ನಮಗೆ ಅರ್ಥ ಆಗಿರುತ್ತೆ. ಹಾಗೆ ಸೂಕ್ತ ಮನಸ್ಸು ಕೂಡ ಅದನ್ನು ಒಪ್ಕೊಂಬಿಟ್ಟಿರುತ್ತೆ. ಸೊ ಓಕೆ, ಇಲ್ಲಿ ಎಲ್ಲದೂ ಕೂಡ ತರಂಗಗಳೇ. ನಾವು ಎಲ್ಲದನ್ನು ಮಾಡಿಬಿಟ್ಟು ಫೈನಲ್ ಆನ್ಸರು ಮರಿತೀನಿ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಫೈನಲ್ ಆನ್ಸರ್ ನಾವು ಈ ಮೈಂಡಿಗೆ ಕೊಟ್ಟಾಗ ಫೈನಲಿ ಆನ್ಸರ್ನೇ ಅದು ಫಾಲೋ ಮಾಡೋದು. ಓಕೆ, ಈ ಥರದ ಕೆಲವೊಂದು ಟ್ರುತ್ಗಳನ್ನ ನಾವು ತಿಳ್ಕೊಳ್ತಾ ಇರಬೇಕಾಗುತ್ತೆ. ಸೊ ಓಕೆ, ಧ್ಯಾನ ಅನ್ನೋದು ನಮಗೆ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಕಣ್ಣು ಮುಚ್ಚಿದ ತಕ್ಷಣವೇ ಯಾವಾಗ ನೀವು ಕಣ್ಣು ಮುಚ್ಚುತ್ತೀರೋ
ಈ ಮನ್ಸು ಅನ್ನೋದು ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಈ ಮನಸ್ಸನ್ನು ಹಿಡಿಯೋದು ಅಷ್ಟು ಈಸಿ ಕೆಲಸ ಅಲ್ಲ. ಸೊ ಆದರೂ ಕೂಡ ನೀವು ನಿಜವಾಗ್ಲೂ ನನ್ನಿಂದ ನಾನು ಇಲ್ಲ ಸರ್ ನೀವು ಹೇಳ್ದಂಗೆ ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಸ್ವಲ್ಪ ಚೇಂಜ್ ಆಗ್ತೀನಿ ಅನ್ನೋ ಫೀಲಿಂಗ್ಸ್ ನಿಮ್ಮೊಳಗಿತ್ತು ಅಂತಂದರೆ ಫಸ್ಟು ನೀವೇನು ಮಾಡಿರಿ, ನೀವು ಯಾವುದಾದ್ರೂ ಟೈಮಿಗೆ ಎಚ್ಚರ ಆಗಿರಿ, ಹೇಗಾದರೂ ಒಟ್ಟು ಮಾರ್ನಿಂಗ್ ಟೈಮ್ನೊಳಗೆ ಸ್ವಲ್ಪ ಹೊತ್ತು ಸೂರ್ಯನ ನೋಡೋ ಅಭ್ಯಾಸ ಮಾಡಿಕೊಳ್ರಿ. ಯಾವಾಗ ನೀವು ಸೂರ್ಯನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಒಂದು ಮೂಗಿಂದ ಒಂದು ಅಕ್ಷಿ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವಾಗ ಎನರ್ಜಿ ಅನ್ನೋದು ಎಂಟರ್ ಆಗುತ್ತೋ ಒಂದು ಅಕ್ಷಿ ಅಂತ ಬರುತ್ತೆ. ಯಾಕೆ ಇದನ್ನು ನಾವು ಮಾಡಬೇಕು? ನಮ್ಮೊಳಗಿರೋ ಬ್ಲಾಕೇಜಸ್, ನಮ್ಮೊಳಗಿರೋ ನೆಗೆಟಿವ್ ಥಾಟ್ಸ್, ನಮ್ಮೊಳಗೆ ಲಾಕ್ ಆದಂತಹ ಚಕ್ರಗಳು ಎಲ್ಲದೂ ಕೂಡ ಇಮ್ಮಿಡಿಯೇಟ್ಲಿ ಆಕ್ಟಿವೇಟ್ ಆಗ್ತಾ ಇರ್ತವೆ. ಒಂದು ರೀತಿ ಹೇಳ್ಬೇಕಪ್ಪ ಅಂತಂದರೆ ಇಟ್ಸ್ ಎ ರಿಫ್ರೆಶ್ ಬಟನ್ ಅಂತಂದು ಕೂಡ ಹೇಳ್ಬೋದು. ಕಂಪ್ಯೂಟರ್ನಲ್ಲಿ ನಾವು ಯಾವ ರೀತಿ ರಿಫ್ರೆಶ್ ಬಟನ್ನ ಟಚ್ ಮಾಡಿದರೆ ನಮಗೆ ಕಂಪ್ಯೂಟರ್ ಯಾವಾಗ ಹಿಂಗೆ ಅಲ್ಗಾಡ್ಬಿಟ್ಟು ಸರಿ ಹೋಗುತ್ತೋ ಸೇಮ್ ಟೈಮ್ ನಮ್ಮ ಬಾಡಿನೂ ಕೂಡ. ಸೊ ಈ ಅಭ್ಯಾಸ ನಿಮಗೇನು ಮಾಡುತ್ತೆ, ಒಂದು ಎನರ್ಜಿನ ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಸ್ವಲ್ಪ ಹೊತ್ತು ನೀವು ಬರಿಗಾಲಲ್ಲಿ ನಡೆಯೋ ಅಭ್ಯಾಸ ಮಾಡ್ಕೋಬೇಕು. ಬರಿಗಾಲಲ್ಲಿ ನೀವು ಸಿಮೆಂಟ್ ನೆಲದ ಮೇಲಲ್ಲ, ಸಂಪೂರ್ಣವಾಗಿ ಒಂದು ಮಣ್ಣಿನಲ್ಲಾಗಿರ್ಬೋದು, ಹಾಗೆ ಹುಲ್ಲಿನಲ್ಲೂ ಕೂಡ ಆಗಿರ್ಬೋದು. ರೀಸನ್ ಏನಪ್ಪ ಅಂತಂದರೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಮೂಲಾಧಾರ ಚಕ್ರ ಬಂದ್ಬಿಟ್ಟು ಭೂಮಿಗೆ ಜೊತೆ ಕನೆಕ್ಟೆಡ್ ಇರುತ್ತೆ. ಸೊ ಯಾವಾಗ ನಮ್ಮ ದೇಹದೊಳಗೆ ಎನರ್ಜಿ ಫ್ಲೋಯಿಂಗ್ ಜಾಸ್ತಿ ಆಗುತ್ತೋ ಆಟೋಮೆಟಿಕ್ಲಿ ನಮಗೆ ಸುಸ್ತು ಅನ್ನೋದು ಆಗ್ತಾ ಇರೋದಿಲ್ಲ. ಓಕೆ, ಫಸ್ಟು ನಾವು ಸಣ್ಣ ಸಣ್ಣ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಬೆಳಗ್ಗೆಯಿಂದ ರಾತ್ರಿ ತನಕನೂ ನಮ್ಮ ಕೈಯಲ್ಲಿ ಮೆಡಿಟೇಷನ್ ಮಾಡೋಕ್ಕಾಗಿಲ್ಲಪ್ಪ, ಮಾಡಬೇಕು ಅಂದ್ಕೊಂಡಿದ್ದೆ ಆದರೂ ಮಾಡೋಕ್ಕಾಗಲಿಲ್ಲ, ಆ ಥರ ಅನ್ನಿಸ್ದಾಗಲೂ ಕೂಡ ನೀವು ರಾತ್ರಿ ಹೊತ್ತು ಮಲ್ಕೊಂಡಾಗ ಸ್ಲೀಪಿಂಗ್ ಮೆಡಿಟೇಷನ್ ನೀವು ಮಾಡ್ತಾ ಹೋಗ್ಬೋದು. ಈ ಸ್ಲೀಪಿಂಗ್ ಮೆಡಿಟೇಷನ್ ಅಂತಂದರೆ ಜಸ್ಟು ನಿಮ್ಮ ಮನಸ್ಸಿನಲ್ಲಿ ಹುಟ್ಟ ಎಲ್ಲ ಆಲೋಚನೆಗಳನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಸ್ಟಾಪ್ ಮಾಡಿಬಿಟ್ಟು ಒಂದು ಶೂನ್ಯ ಸ್ಥಿತಿಗೆ ಬರಬೇಕು. ಒಂದು ಶೂನ್ಯ ಸ್ಥಿತಿಗೆ ಬಂದುಬಿಟ್ಟು ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್, ಅದನ್ನೇ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹಾಗೆ ನೀವು ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ, ಓಲ್ ಬಾಡಿ ಅನ್ನೋದು ಕೂಡ ಒಂದು ರಿಲ್ಯಾಕ್ಸ್ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನಿಮಗೆ ಒಂದು 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 ಬ್ಯೂಟಿಫುಲ್ ನಿದ್ರೆ ಅನ್ನೋದು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಗೋಲ್, ಸಪೋಸ್ ನಾನು ಈ ಸಲ ಒಳ್ಳೆ ಸ್ಕೋರ್ ಮಾಡಲೇಬೇಕಪ್ಪ, ನಾನು ಈ ಸಲ ಚೇಂಜ್ ಆಗಬೇಕು ಅನ್ನೋದು ಫಸ್ಟ್ ನಿಮ್ಮೊಳಗೆ ಬರಬೇಕಾಗುತ್ತೆ. ಸೊ ಹಾಗೆ ಬಂದಾಗ ನೀವೇನು ಮಾಡ್ಬೋದು, ನಿಮ್ಮ ಸ್ಕೂಲ್ಗಳಲ್ಲಿ ಯಾರು ತುಂಬ ಹೈ ಸ್ಕೋರ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಅಂಥವ್ರದ್ದು ಹೆಸರನ್ನೆಲ್ಲದು ಬರೆದ್ಬಿಟ್ಟು ಅವರ ಮೇಲ್ಗಡೆಗೆ ನಿಮ್ಮ ಹೆಸರನ್ನ ಬರ್ಕೋಬೇಕು. ಸೊ ಇದರಿಂದ ಏನಪ್ಪ ಅಂತಂದರೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಇಂಪ್ರೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮಲ್ಲೇ ಒಂದು ಚಾಲೆಂಜಿಂಗ್ ನೇಚರ್ ಬೆಳಿಲಿಕ್ಕೆ ಕಾರಣ ಆಗುತ್ತೆ. ಒಂದು ಮನುಷ್ಯನಿಗೆ ಚಾಲೆಂಜ್ ಅನ್ನೋದು ಬಂತು ಅಂತಂದರೆ ತಂತಾನೇ ಓದಿನಲ್ಲಿ ಆಸಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಓಕೆ, ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಎಲ್ಲದೂ ಕೂಡ ಮನಸ್ಸಿನ ಆಟ. ಇದು ಈ ಮನಸ್ಸನ್ನು ನಾವು ಒಂದು ಸಲ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನಾವು ಬಳಸ್ಕೊಂಡ್ಬಿಟ್ವಿ ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಯಾರ್ಯಾರು ಟಾಪರ್ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರೋ ಅವರನ್ನು ಮೀರ್ಸೋ ಅಂತಹ ಎನರ್ಜಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಓಕೆ, ಆದರೆ ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇರ್ತೀವಿ, ನಮಗೆ ನಾವೇ ಡಿಗ್ರೇಡ್ ಮಾಡ್ಕೊಳ್ತಾ ಇರ್ತೀವಿ, ಎಲ್ಲ ತಪ್ಪುಗಳನ್ನು ಕೂಡ ಬೇರೆಯವ್ರ ಮೇಲೆ ಹಾಕ್ಲಿಕ್ಕೆ ಕಾಯ್ತಾ ಇರ್ತೀವಿ. ಎಲ್ಲದೂ ಕೂಡ ನಿನ್ನಿಂದನೇ ಆಗಿದ್ದು, ನೀನೇ ಇದಕ್ಕೆ ಕಾರಣ. ಈ ಥರ ಈ ಕಳ್ಳ ಮನಸ್ಸು ಏನು ಮಾಡ್ತಾ ಇರುತ್ತೆ, ತನ್ನ ತಪ್ಪನ್ನು ಒಪ್ಕೊಳ್ಳೋದಕ್ಕಿಂತ ಜಾಸ್ತಿ ಬೇರೆಯವ್ರ ಮೇಲೆ ತಪ್ಪನ್ನು ಓರಿಸ್ಬಿಟ್ಟು ತಾನು ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಹುಡುಗರು ಮೋಸ ಹೋಗ್ತಿರ್ತಾರೆ, ಜೊತೆಗೆ ಮೋಸನೂ ಕೂಡ ಮಾಡ್ತಾ ಇರ್ತಾರೆ.
ಓಕೆ, ಸೇಮ್ ಟೀಚರ್ ಎಲ್ಲರಿಗೂ ಕೂಡ ಸೇಮ್ ಪಾಠ ಮಾಡಿದಾಗ ಕೆಲವರು 90 ತೆಗಿತಾರೆ, ಕೆಲವರು 30 ತೆಗಿತಾರೆ ಅಂತಂದರೆ ಬಿಕಾಸ್ ಆಫ್ ಮೈಂಡ್ ಸೆಟ್ ಓನ್ಲಿ. ಸೊ ಸುಮಾರು ಜನ ಮೈಂಡ್ ಸೆಟ್ನಲ್ಲಿ ಯಾವ ಥರ ಮಾಡ್ಕೊಂಬಿಟ್ಟಿರ್ತಾರಪ್ಪ ಅಂತಂದರೆ, ಸರ್ ನನಗೆ ಮ್ಯಾಥ್ಸ್ ಅಂದ್ಬಿಟ್ಟು ಇನ್ನೆಲ್ಲದು ಹೇಗೆ ಬೇಕಾದ್ರೂ ಬರೆದ್ಬಿಡ್ತೀನಿ ಸರ್, ಸೋಷಲ್ ಬಂತು ಅಂತಂದರೆ ನನಗೆ ತುಂಬ ಭಯ ಬಂದ್ಬಿಡುತ್ತೆ ಸರ್, ನನಗೆ ಸೈನ್ಸ್ ಅಂತಂದರೆ ಅದು ಹೆಂಗಾರು ಅದೊಂದು ಎಕ್ಸಾಮ್ ಕ್ಲಿಯರ್ ಆಗಿಬಿಟ್ರೆ ಇನ್ನು ಉಳ್ಕಿದ್ದು ಹೆಂಗಾರು ಕ್ಲಿಯರ್ ಮಾಡಿಬಿಡ್ತೀನಿ ಸರ್. ಸೊ ಈ ಥರ ಮೈಂಡ್ ಸೆಟ್ಟನ್ನು ಆಲ್ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ. ಯಾವಾಗ ಮೈಂಡ್ ಸೆಟ್ ಆಲ್ರೆಡಿ ಫೈನಲ್ ಆಗಿ ಹೋಗ್ಬಿಟ್ಟಿರುತ್ತೋ ಖಂಡಿತವಾಗ್ಲೂ ಆ ಸಬ್ಜೆಕ್ಟ್ ಬಂದಾಗ ನಿಮಗೆ ಆ ಫಿಯರ್ ಬಂದೇ ಬರುತ್ತೆ. ಹಾಗೆ ನೀವು ಓದಿದ್ದೆಲ್ಲದೂ ಕೂಡ ಮರೆತು ಹೋಗ್ತಾನೆ ಇರುತ್ತೆ. ಸೊ ಓಕೆ, ಇಲ್ಲಿ ಇಂಥ ಸಮಯದಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ, ನಾವು ಯಾವ್ಯಾವ ಸಬ್ಜೆಕ್ಟನ್ನು ಒಂದು ರೀತಿ ಭಯ ಬೀಳ್ತಾ ಇದ್ದೀವೋ ಆ ಸಬ್ಜೆಕ್ಟನ್ನು ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಇವತ್ತಿಂದ ನೀನು ನನ್ನ ಬೆಸ್ಟ್ ಫ್ರೆಂಡು, ಇವತ್ತಿಂದ ನಾನು ಏನೇ ನಿನ್ನ ಬಗ್ಗೆ ಸ್ಟಡಿ ಮಾಡಿದರೂ ಕೂಡ ನಾನು ಸೂಪರಾಗಿ ಮಾಡ್ತೀನಿ, ಸೂಪರಾಗಿ ಬರೀತೀನಿ. ಕೆಲವೊಂದು ಬುಕ್ಸಿಗೆ ನಾವು ಸಾರಿ ಕೇಳೋದ್ರಿಂದನೂ ಕೂಡ ನಮ್ಮ ಮೈಂಡ್ನಲ್ಲಿ ಆ ಜ್ಞಾನ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ 100% ವರ್ಕ್ ಆಗ್ತಾ ಇರುತ್ತೆ. ಸೊ ಓಕೆ, ಬುಕ್ಸನ್ನು ಕೂಡ ನಾವು ಪ್ರೀತಿಸಬೇಕು. ಹಾಗೆ ಕೆಲವೊಂದು ಬುಕ್ಸಿಗೆ ಸಾರಿನೂ ಕೂಡ ಕೇಳಬೇಕು. ಇದನ್ನು ನೀವು ಸುಮ್ಮನೆ ಮಾಡಿ ನೋಡ್ರಿ. ಇವತ್ತಿಂದ ನೀನು ನನ್ನ ಬೆಸ್ಟ್ ಫ್ರೆಂಡು ಅಂತ ನೀವು ಮನಸ್ಸಿಗೆ ಹೇಳಿ ನೋಡ್ರಿ, ನೀವು ಓದಿದ್ದೆಲ್ಲದೂ ಕೂಡ ನಿಮ್ಮ ತಲೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸೊ ಓಕೆ, ಧ್ಯಾನಂ ಸರ್ವಸಾಧನಂ. ಖಂಡಿತವಾಗ್ಲೂ ಹೇಳ್ತೀನಿ, ಧ್ಯಾನ ಅನ್ನೋದು ನಿಮ್ಮ ಮನಸ್ಸನ್ನು ಒಂದು ರೀತಿಯಲ್ಲಿ ಕಂಟ್ರೋಲ್ ಇಟ್ಬಿಡುತ್ತೆ. ಹಾಗೆ ನೀವೇನಾದರೂ ಒಂದು ಸಲ ಮನಸ್ಸಿಂದ ಒಂದು ಗೋಲ್ ರೀಚ್ ಆಗಬೇಕು, ನಾನು ಆಗೇ ಆಗ್ತೀನಿ ಅನ್ನೋ ಒಂದು ಬಲವಾದ ನಂಬಿಕೆ, ವೈಬ್ರೇಷನ್ ನಿಮ್ಮಿಂದ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಸೊ ಖಂಡಿತವಾಗ್ಲೂ ಹೇಳ್ತೀನಿ ಅದೇ ಥರ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ತರಂಗಗಳ ಆಟ ಇದು. ಸೊ ನಮ್ಮ ಕೈಲಿ ಆಗಲ್ಲ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ, ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ. ನಾನು ದಡ್ಡ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ದಡ್ಡನೇ, ನಾನು ಜಾಣ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಜಾಣ ಆಗೇ ಆಗ್ತೀನಿ, ಇದ್ದೇ ಇರ್ತೀನಿ. ಸೊ ಇವೆಲ್ಲವೂ ಕೂಡ ನಾನು ನಿಮಗೆ ಹೇಳ್ತಾ ಇರೋದು ತುಂಬ ಸಣ್ಣ ಸಣ್ಣ ವಿಚಾರಗಳೇ. ಬಟ್ಟು ಇದನ್ನು ಯಾವ ಥರ ಜ್ಞಾಪಕ ಇಟ್ಕೋಬೇಕು, ಹೇಗೆ ಗಟ್ಟೊಡಿಬೇಕು, ಇವ್ಯಾವು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇಲ್ಲ. ಫಸ್ಟು ನಿರ್ಧಾರ, ಸಂಕಲ್ಪ. ಯಾರು ಒಂದು ಸಲ ನಿರ್ಧಾರ ಮಾಡ್ತಾರೋ, ಹಾಗೆ ತಮ್ಮೊಳಗೆ ಒಂದು ಸಂಕಲ್ಪ ಮಾಡ್ಕೊಳ್ತಾರೋ, ಈ ವರ್ಷ ನಾನು ಮಾಡಿ ತೋರಿಸ್ಬೇಕು, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಬಲವಾದ ನಂಬಿಕೆ ನಿಮ್ಮೊಳಗೆ ಹುಟ್ಬಿಟ್ರೆ ಖಂಡಿತವಾಗ್ಲೂ ನೀವು ಓದಿದ್ದು ಪ್ರತಿಯೊಂದು ಕೂಡ ನಿಮ್ಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದೇ ವೈಬ್ರೇಷನ್ ಹಿಡ್ಕೊಂಡ್ಬಿಟ್ಟು ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ನಿಮ್ಗೆ ಯೂನಿವರ್ಸು ಕೂಡ 100% ಸಹಾಯ ಮಾಡೇ ಮಾಡುತ್ತೆ. ಸೊ 100% ಇವೆಲ್ಲವೂ ಕೂಡ ಸತ್ಯ. ಓಕೆ, ಮತ್ತೆ ನಿಮಗೆ ಹೇಳಬೇಕಪ್ಪ ಅಂತಂದರೆ, ಧ್ಯಾನ ಅನ್ನೋದು ನೀವು ಮಾರ್ನಿಂಗ್ ಟೈಮ್ ಯಾವಾಗ ನೀವು ಬೆಳಗ್ಗೆ ಹೊತ್ತು ಎದ್ದೇಳ್ತಿರೋ, ಇವತ್ತಿನ ದಿನ ನನ್ನ ಗಿಫ್ಟು, ಇವತ್ತಿನ ದಿನ ನಾನು ತುಂಬ ಚೆನ್ನಾಗಿ ಕಳಿಬೇಕು, ಇವತ್ತಿನ ದಿನ ನಾನು ನನ್ನ ಕೈಲಾದಂತಹ ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ನಿಮಗೆ ನೀವೇ ಒಂದು ರೀತಿ ಪಾಸಿಟಿವ್ ವೈಬ್ಸ್, ಒಂದು ಆನೆ ಬಲ ನನ್ನೊಳಗೆ ಬರಲಿ ಅಂತ ಹೇಳ್ಬಿಟ್ಟು ಓದಿದ್ದೆಲ್ಲದೂ ಕೂಡ ನನಗೆ ಅರ್ಥ ಆಗ್ತಾ ಹೋಗಲಿ ಅನ್ನೋ ಒಂದು ವೈಬ್ರೇಷನ್ನ ನೀವು ಯೂನಿವರ್ಸಿಗೆ ಬಿಡ್ತಾ ನೀವು ಧ್ಯಾನಸ್ಥರಾಗ್ತಾ ಹೋಗ್ಬೋದು. ಹಾಗೆ ಓಂಕಾರ ಅನ್ನೋದು ಕೂಡ ಒಂದು ರೀತಿ ಅಲ್ಟಿಮೇಟ್ ಮಂತ್ರ. ಅದು ಜಸ್ಟ್ ನಿಮಗೆ ಯಾವ ಮಂತ್ರಗಳ ಬಗ್ಗೆನೂ ನಾಲೆಡ್ಜ್ ಇಲ್ಲಪ್ಪ ಅಂತಂದರೆ ಓಂಕಾರನೇ ನೀವು ಹೇಳ್ತಾ ಹೋಗ್ಬೋದು. ಹಾಗೆ ಓಂ ಗಂ ಗಣಪತಾಯ ನಮಃ ಇವೆಲ್ಲವೂ ಕೂಡ ಎಜುಕೇಷನ್ ರಿಲೇಟೆಡ್ ಮಂತ್ರಗಳು. ಸೊ ಆ ಥರ ನಿಮಗೆ ಸುಮಾರು ವೀಡಿಯೋಸು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಬಟ್ ನಾನು ಹೇಳೋದು ನಿಮ್ಮ ಒಳಗಡೆಗೆ ಇರೋ ಒಂದು ಆತ್ಮಶಕ್ತಿನ, ಒಂದು ವಿಲ್ ಪವರ್, ಒಂದು ರೀತಿ ಇನ್ನರ್ ಕಾನ್ಫಿಡೆಂಟ್ ನೀವು ಯಾವಾಗ ಬೆಳೆಸ್ಕೊಂಬಿಡ್ತೀರೋ ಖಂಡಿತವಾಗ್ಲೂ ಈ ಎಕ್ಸಾಮ್ನೊಳಗೆ ನೀವು 100% ಸ್ಕೋರ್ ಮಾಡ್ಕೊಳ್ತಾ ಹೋಗ್ತೀರಾ.
ಹಾಗೆ ನೀವು ಅಂದ್ಕೊಂಡಂತಹ ರಿಸಲ್ಟ್ ನಿಮ್ದು ಆಗ್ತಾ ಇರುತ್ತೆ. ದಯವಿಟ್ಟು ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋಗಬೇಡ್ರಿ. ಅವರು ಹಾಗೆ ಇವ್ರು ಹೀಗೆ, ಅವರಿಂದ ನಾನು ಹಾಳಾದೆ, ಇವರಿಂದ ನಾನು ಹಾಳಾದೆ, ಸೊ ಅವ್ರು ಮೋಸ ಮಾಡಿದರು, ಇವ್ರು ಮೋಸ ಮಾಡಿದರು, ಈ ಥರದ ವಿಚಾರಗಳು ನಿಮ್ಮೊಳಗೆ ಹುಟ್ತಾ ಇದ್ದಾವಪ್ಪ ಅಂತಂದರೆ ನೀವು ನೆಗೆಟಿವ್ ವೈಬ್ಸಿಂದ ಸಪೋರ್ಟ್ ತೊಗೊಳ್ತಿದ್ದೀರಾ ಅಂತಂದೇ ಅರ್ಥ ಇಲ್ಲಿ. ಸೊ ಓಕೆ, ದಯವಿಟ್ಟು ಹೇಳ್ತೀನಿ, ನೆಗೆಟಿವ್ ವೈಬ್ಸ್ ಅನ್ನೋದನ್ನು ನಿಮ್ಮ ಹತ್ರನೂ ಕೂಡ ಬರಲಿಕ್ಕೆ ಬಿಡಬೇಡ್ರಿ. ಸೊ ಇದರಿಂದ ನಿಜವಾಗ್ಲೂ ನೀವು ಈ ಸಲ ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಖಂಡಿತವಾಗ್ಲೂ ಮಾಡ್ತಾ ಹೋಗ್ತೀರಾ. ಹಾಗೆ ಮಾರ್ನಿಂಗ್ ಟೈಮ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ಯಾವ ಸಮಯದಲ್ಲಾದರೂ ಕೂಡ 10 ನಿಮಿಷ ನಿಮ್ಮ ಜೊತೆಗೆ ನೀವು ಕಳೆದ್ಬಿಡ್ರಿ. ಓಕೆ, ನೀವು ಧ್ಯಾನ ಮಾಡ್ತಿರೋ, ಧ್ಯಾನದ ಥರ ನೀವು ಕಣ್ಮುಚ್ಕೊಂಡು ಕೂತ್ಕೊಳ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ 10 ನಿಮಿಷ, ಅರ್ಧ ಗಂಟೆ ನಿಮ್ಮ ಜೊತೆಗೆ ನೀವಿರ್ರಿ. ನೀವು ಮಾಡಿದ್ದು ಸರಿನಾ, ನೀವು ಮಾತಾಡಿದ್ದು ಸರಿನಾ, ನೀವು ನಡ್ಕೊಂಡಿದ್ದು ಸರಿನಾ, ಪ್ರತಿಯೊಂದನ್ನು ಒಂದು ಅವಲೋಕನ ಮಾಡ್ತಾ ಹೋಗ್ರಿ. ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಯಾಕೆ ಹಿಂದೆ ಉಳಿತಾ ಇದ್ದೀವಿ, ನಾನು ಯಾಕೆ ಸೋಲ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಗೆಲ್ಲಬೇಕಪ್ಪ ಅಂತಂದರೆ ಬ್ಲೇಮ್ ನಾವು ಬೇರೆಯವ್ರ ಮೇಲೆ ಮಾಡ್ತಾ ಹೋಗಬಾರ್ದು. ನಿನ್ನ ತಪ್ಪನ್ನು ನೀನೇ ತಿದ್ಕೋ, ನಿನ್ನನ್ನು ನೀನೇ ಸರಿಪಡಿಸ್ಕೊಂಡು ನೋಡು. ಖಂಡಿತವಾಗ್ಲೂ ಪ್ರತಿಯೊಂದು ಓದಿದ್ದು ಒಂದೇ ಅಲ್ಲ, ಪ್ರತಿಯೊಂದು ಜೀವನದಲ್ಲಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಧ್ಯಾನದ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಪ್ಪ ನಿಮಗೆ ಅಂತಂದರೆ ಈ ಫೆಬ್ರವರಿ ತಿಂಗಳು 1ನೇ ತಾರೀಕು ಒಂದು ಎಜುಕೇಷನ್ ರಿಲೇಟೆಡ್ಡೇ ಯಾವ್ಯಾವ ಮಂತ್ರಗಳನ್ನು ಹೇಳ್ತಾ ಹೋಗ್ಬೋದು, ಹಾಗೆ ಯಾವ ರೀತಿ ಧ್ಯಾನಸ್ಥರಾಗ್ಬೋದು, ಹಾಗೆ ಕೆಲವೊಂದು ಟೆಕ್ನಿಕ್ಗಳನ್ನ ಓದಬೇಕಾದ್ರೆ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು, ಫಾರ್ಮುಲಸ್ನ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು. ಸೊ ಈ ಥರದ ಸಣ್ಣ ಪುಟ್ಟ ವಿಚಾರಗಳನ್ನು ಆವತ್ತಿನ ದಿನ ನಾವು ಆನ್ಲೈನ್ ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇರುತ್ತೋ ಈ ಒಂದು ಸೆಮಿನಾರ್ನಲ್ಲಿ ಭಾಗಿಯಾಗ್ಬೋದು. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.